ದೇವೇಗೌಡರ ಕುಟುಂಬ ರಾಕ್ಷಸರ ಕುಟುಂಬ. ಗೌಡರ ಕುಟುಂಬವನ್ನ ಹೊಗಳುವ ಭರದಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸೋಲುವ ಭೀತಿಯಿಂದ ತುಮಕೂರಿನಿಂದ ಸ್ಪರ್ಧಿಸ್ತಾ ಇದ್ದಾರೆ ಎಂಬ ಪ್ರಶ್ನೆಗೆ ಎಡವಟ್ಟು ಉತ್ತರವನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬ ರಾಕ್ಷಸ ಕುಟುಂಬ, ಅವರು ಯಾವುದಕ್ಕೂ ಕೂಡ ಅಂಜೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಬಿಜೆಪಿ ಅರ್ಥ ಮಾಡ್ಕೋಬೇಕು. ದೇವೇಗೌಡರದು ಒಂಥರ ರಾಕ್ಷಸ ಫ್ಯಾಮಿಲಿ ಇದ್ದಂಗೆ, ಯಾರಿಗೂ ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಹಂಚ್ತಕ್ಕಂಥದ್ದು ಹೆದರ್ತಕ್ಕಂಥದ್ದು ಯಾವುದೂ ಇಲ್ಲ. ಏನಾರ ಒಂದು ಡಿಸಿಷನ್ ತಗೊಂಡ್ರೆ ಅವ್ರು ಅದಕ್ಕೆ ಭದ್ರಾಗಿ ಏನೇ ಆಗಲಿ ಕೆಡ್ಲಿ ಸೋಲಿ ಅದನ್ನು ನಿರ್ದಾಕ್ಷಿಣ್ಯವಾಗಿ ತಕ್ಕಂಥ ಒಂದು ಮನೋಭಾವವನ್ನು ಅವ್ರು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಅವರು ಸುಮಾರು 60 ವರ್ಷದ ರಾಜಕೀಯ ಜೀವನದಲ್ಲಿ ಗೆಲುವನ್ನು ಕಂಡಿದ್ದಾರೆ, ಸೋತಿರೋದನ್ನು ಕಂಡಿದ್ದಾರೆ, ಎಲ್ಲವನ್ನೂ ಕೂಡ ಕಂಡಿದ್ದಾರೆ. ಬೇರೆ ನಮ್ಮಂಥ ರಾಜಕಾರಣಿಗಳಾಗಿದ್ದರೆ ಅವರ ಆಗಿರ್ತಕ್ಕಂಥ ನೋವುಗಳಲ್ಲಿ ಕೂತ್ಕೊಂಡು ಮನೆಗೆ ಸೇರಿಬಿಡೋರು. ಇಷ್ಟೊತ್ತಿಗೆ 87 ವಯಸ್ಸಿನಲ್ಲೂ ಕೂಡ ಈ ಇಡೀ ವಯಸ್ಸಿನಲ್ಲೂ ಹೋರಾಟ ಮಾಡ್ತಾರೆ ಅಂತಂದರೆ ಅವ್ರು ಯಾವುದಕ್ಕೂ ಎದುರ್ತಕ್ಕಂಥ ಪ್ರವೃತ್ತಿನೇ ಇಲ್ಲ. ಒಂದು ಬಿಜೆಪಿ ಅರ್ಥ ಮಾಡ್ಕೋಬೇಕು. ದೇವೇಗೌಡರದು ಒಂಥರ ರಾಕ್ಷಸ ಫ್ಯಾಮಿಲಿ ಇದ್ದಂಗೆ, ಯಾರಿಗೂ ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಹಂಚ್ತಕ್ಕಂಥದ್ದು ಹೆದರ್ತಕ್ಕಂಥದ್ದು ಯಾವುದೂ ಇಲ್ಲ. ಏನಾರ ಒಂದು ಡಿಸಿಷನ್ ತಗೊಂಡ್ರೆ ಅವ್ರು ಅದಕ್ಕೆ ಭದ್ರಾಗಿ ಏನೇ ಆಗಲಿ ಕೆಡ್ಲಿ ಸೋಲಿ ಅದನ್ನು ನಿರ್ದಾಕ್ಷಿಣ್ಯವಾಗಿ ತಕ್ಕಂಥ ಒಂದು ಮನೋಭಾವವನ್ನು ಅವ್ರು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಅವರು ಸುಮಾರು 60 ವರ್ಷದ ರಾಜಕೀಯ ಜೀವನದಲ್ಲಿ ಗೆಲುವನ್ನು ಕಂಡಿದ್ದಾರೆ, ಸೋತಿರೋದನ್ನು ಕಂಡಿದ್ದಾರೆ, ಎಲ್ಲವನ್ನೂ ಕೂಡ ಕಂಡಿದ್ದಾರೆ. ಬೇರೆ ನಮ್ಮಂಥ ರಾಜಕಾರಣಿಗಳಾಗಿದ್ದರೆ ಅವರ ಆಗಿರ್ತಕ್ಕಂಥ ನೋವುಗಳಲ್ಲಿ ಕೂತ್ಕೊಂಡು ಮನೆಗೆ ಸೇರಿಬಿಡೋರು. ಇಷ್ಟೊತ್ತಿಗೆ 87 ವಯಸ್ಸಿನಲ್ಲೂ ಕೂಡ ಈ ಇಡೀ ವಯಸ್ಸಿನ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇದು ಮನಸ್ಸಿನ ಮಾತಾ ಹೇಗೆ ಅಂತ ಹೇಳಿ? ಇಲ್ಲ ಯಶೋಧ, ಇದು ಮನಸ್ಸಿನ ಮಾತು ಅನ್ನೋದಕ್ಕಿಂತ ದೇವೇಗೌಡರ ಕುಟುಂಬವನ್ನು ಹೊಗಳುವಂತಹ ಭರದಲ್ಲಿ ಈ ರೀತಿಯ ಎಡವಟ್ಟು ಮಾಡಿಕೊಂಡಿರುವಂತದ್ದು ಸಚಿವ ಶ್ರೀನಿವಾಸ್ ಅವರು. ಯಾಕಂದ್ರೆ ಸಹಜವಾಗಿ ದೇವೇಗೌಡರು ಬೆಂಗಳೂರು ಉತ್ತರ ಮತ್ತು ತುಮಕೂರು ಈ ಎರಡೂ ಕಡೆಯಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂತ ಒಂದು ಮಾಹಿತಿ ಇದೆ. ಅದರ ಜೊತೆಗೆ ತುಮಕೂರಿನಿಂದಲೇ ಫೈನಲ್ ಆಗಬಹುದು ಎಂಬ ಒಂದು ಮಾಹಿತಿ ಇದೆ. ಆದ್ರೆ ಬಿಜೆಪಿ ಅವರು ಆರೋಪ ಮಾಡ್ತಾ ಇರುವಂತದ್ದು ಬೆಂಗಳೂರು ಉತ್ತರದಲ್ಲಿ ಸೋಲುವ ಭೀತಿಯಿಂದ ಏನು ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಆರೋಪವನ್ನು ಮಾಡಿದರು. ಈ ಆರೋಪಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸಚಿವ ಶ್ರೀನಿವಾಸ್ ಈ ರೀತಿ ಹೇಳಿಕೆ ಕೊಟ್ಟಿರೋದು. ಅಂದ್ರೆ ದೇವೇಗೌಡರ ಕುಟುಂಬ ಯಾವುದಕ್ಕೂ ಎದುರಲ್ಲ, ಬಗ್ಗೋರಲ್ಲ, ಜಗ್ಗೋರಲ್ಲ. ಆದ್ರೆ ಅವರು ಒಂದು ರೀತಿಯ ರಾಕ್ಷಸ ಕುಟುಂಬ ಇದ್ದ ಹಾಗೆ, ಯಾವುದನ್ನು ಕೂಡ ಎಲ್ಲವನ್ನೂ ಕೂಡ ಹೋರಾಟ ಮಾಡ್ತಾರೆ, ಸೋಲು ಗೆಲುವು ಆಮೇಲಿನ ಪ್ರಶ್ನೆ. ಹಾಗಾಗಿ ಈ ಒಂದು ಬರದಲ್ಲಿ ಅವರ ಕುಟುಂಬವನ್ನು ಹೊಗಳುವಂತ ಬರದಲ್ಲಿ ಸಚಿವ ಶ್ರೀನಿವಾಸ್ ಈ ರೀತಿಯ ಹೇಳಿಕೆ ಕೊಟ್ಟಿರುವಂತದ್ದು ಯಶೋಧ. ಜೊತೆಗೆ ಇವತ್ತು ರಾಕ್ಷಸರ ಕುಟುಂಬ ಅಂತ ಹೇಳಿದ್ರೆ ನಾನಾ ಅರ್ಥ ಕೊಡುತ್ತಪ್ಪ. ಅದು ಕೂಡ ರಾಜಕೀಯದಲ್ಲಿ ಈಗ ಒಂದು ರೀತಿಯಲ್ಲಿ ಬೇರೆಯದ್ದೇ ಅರ್ಥ ಸಿಗ್ಬೋದು ಅನ್ಸುತ್ತೆ ಮಂಜು. ಯಶೋಧ, ಯಾಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅರ್ಥೈಸಬಹುದು. ಆದ್ರೆ ಸಚಿವ ಶ್ರೀನಿವಾಸ್ ಏನಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ತೀರಾ ಹತ್ತಿರ ಆದವರು. ಅದರ ಜೊತೆಗೆ ಜೆಡಿಎಸ್ ನಲ್ಲಿ ತುಮಕೂರಿನ ಮಟ್ಟಿಗೆ ಅವರು ಕೂಡ ತುಂಬಾ ಏನು ಪ್ರಮುಖ ಪಾತ್ರ ವಹಿಸ್ತಾ ಇರುವಂತವ್ರು. ಹಾಗಾಗಿ ಥ್ಯಾಂಕ್ ಯು ಮಂಜುನಾಥ್.